ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಮಳೆಯ ಕೊರತೆಯಿಂದ ಕರುನಾಡಿಗೆ ಬರದ ಛಾಯೆ ಮತ್ತಷ್ಟು ಆವರಿಸಿದೆ. ಒಂದೆಡೆ ಕುಡಿಯುವ ನೀರಿಲ್ಲ, ಮತ್ತೊಂದು ಕಡೆ ರೈತ ಇಟ್ಟ ಬೆಳೆ ಕೈಗೆ ಬರ್ತಿಲ್ಲ. ಕೈಯಲ್ಲಿ ಕೆಲಸವೂ ಇಲ್ಲದೆ ಜನ ಕಂಗಾಲಾಗಿದ್ದಾರೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಈಗ ಕೇಂದ್ರದ ಮೊರೆ ಹೋಗಿದೆ. ಅದರಿಂದ ಕಾಂಗ್ರೆಸ್ ಬಿಜೆಪಿ ನಡುವೆ ಬರ ಪಾಲಿಟಿಕ್ಸ್ ಜೋರಾಗಿದೆ. ಸೂಪರ್ ಎಲ್ ನಿನೋ ಎಫೆಕ್ಟ್, ಕರುನಾಡಿಗೆ ಬರದ ಶಾಕ್. ಕೇಂದ್ರದ ಮೊರೆ ಹೋದ ಸರ್ಕಾರ, ಅನುದಾನಕ್ಕೆ ಡಿಮ್ಯಾಂಡ್. ಅಧ್ಯಯನ ನಡೆಸಿ ವರದಿ ಕೊಡಿ ಅಂತ ಜೋಶಿ ಖಡಕ್ ಕೌಂಟರ್. ರಾಜ್ಯದಲ್ಲಿ ಮಳೆಯ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಬರದ ಭೀತಿ ತೀವ್ರವಾಗ್ತಿದೆ. ಈ ವರ್ಷ ಸೂಪರ್ ಎಲ್ ನಿನೋ ಪರಿಣಾಮದಿಂದ ರಾಜ್ಯದಲ್ಲಿ 42% ಭೀಕರ ಮಳೆ ಕೊರತೆ ಉಂಟಾಗಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಉತ್ತರ ಭಾರತದಲ್ಲೂ 70ಕ್ಕೂ ಹೆಚ್ಚು ಮಳೆ ಕೊರತೆ ಆಗಿದೆ. ಮುಂಗಾರು ನಂಬಿ ಬಿತ್ತನೆ ಮಾಡಿದ ಅನ್ನದಾತ ಈಗ ಆಕಾಶದ ಕಡೆ ಮುಖ ಮಾಡಿ ಕಣ್ಣೀರು ಹಾಕ್ತಿದ್ದಾನೆ. ರಾಜ್ಯದ ಒಟ್ಟು 240 ತಾಲೂಕುಗಳ ಪೈಕಿ ಬರೋಬ್ಬರಿ 157 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಎದ್ದು ಕಾಣ್ತಿದೆ. ಇನ್ನು 14 ತಾಲೂಕುಗಳ ಸ್ಥಿತಿಯಂತೂ ಹೇಳತಿರದು. ಈಗಾಗಲೇ ಸಿಎಂ ಮತ್ತು ಡಿಸಿಎಂ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಕೆಲವೆಡೆ ವಾರಕ್ಕೊಮ್ಮೆ ಕುಡಿಯುವ ನೀರು ಸಿಗ್ತಿಲ್ಲ. ಸದ್ಯ 192 ಕಡೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗ್ತಿದೆ. ಬಹುತೇಕ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿರೋದು ಸರ್ಕಾರದ ನಿದ್ದೆಗೆಡಿಸಿದೆ. ನಮಗೆ ಇರ್ತಕ್ಕಂಥ 240 ತಾಲೂಕುಗಳಲ್ಲಿ 157 ತಾಲೂಕುಗಳು ಕೊರತೆ ಇದೆ. 14 ತಾಲೂಕುಗಳು ತೀವ್ರ ಕೊರತೆ ಇದೆ. ನಾರ್ಮಲ್ ಆಗಿ ಒಂದಿಷ್ಟು ಮಳೆ ಆಗಿರುವಂಥದ್ದು ಅಂದರೆ ಶುರುವಿನಲ್ಲಿ ಮುಂಗಾರು ಪ್ರಾರಂಭ ಆದಾಗ ಆಗಿದ್ದು 54 ತಾಲೂಕಲ್ಲಿ ಆಗಿತ್ತು. ಅದು ಕೂಡ ಈಗ ಡ್ರೈ ಆಗಿದೆ. ನಾನು ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿ ಅದಕ್ಕೆ ಕ್ರಮ ತಗೊಳ್ಬೇಕು ಅಂತ ಪ್ರಾರಂಭ ಮಾಡಿದೆ. ಅಷ್ಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಟಲ್ಲಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ, ನಾವಿಬ್ಬರೂ ಹೋಗಿ ರಿವ್ಯೂ ಮಾಡೋಣ ಅಂತೇಳಿ ಅವರು ಗುಲ್ಬರ್ಗಕ್ಕೆ ಮತ್ತು ಬೆಳಗಾವಿಗೆ ನಾನು ಆಗಲೇ ಮಾಡ್ಕೊಂಡು ಬಂದಿದ್ದೆ. ಮತ್ತೊಂದು ಬಾರಿ ಮುಖ್ಯಮಂತ್ರಿಗಳು ಬಂದರು. ನಾವಿಬ್ಬರೂ ಕೂಡ 16-17 ಜಿಲ್ಲೆಗಳನ್ನು ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೇವೆ. ಭಾಳ ಪ್ಯಾಥೆಟಿಕ್ ಸಿಚುವೇಶನ್. ಇನ್ನು ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಇತ್ತ ಡಿಸಿಎಂ ಪರಮೇಶ್ವರ್ ಕೂಡ ಪ್ರಧಾನಿ, ಗೃಹ ಸಚಿವ ಹಾಗೂ ಕೃಷಿ ಸಚಿವನಿಗೆ ಪತ್ರ ಬರೆದು ಎನ್ಡಿಆರ್ಎಫ್ ನಿಧಿಯಿಂದ ತುರ್ತಾಗಿ ಮುಂಗಡ ಅನುದಾನ ಬಿಡುಗಡೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಬರ ಘೋಷಣೆಗೆ ಇರುವ ಹಳೆ ನಿಯಮಗಳನ್ನು ಸಡಿಲಗೊಳಿಸಿ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರ ಮೊದಲು ಬರ ಪರಿಸ್ಥಿತಿಯ ಅಧ್ಯಯನ ನಡೆಸಿ ಸಮಗ್ರ ವರದಿ ಕೇಂದ್ರಕ್ಕೆ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ. ಅಸೆಸ್ಮೆಂಟ್ ಮಾಡಿ ರಾಜ್ಯದಲ್ಲಿ ಮಳೆ ಎಷ್ಟಾಗಿದೆ, ಎಲ್ಲೆಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು, ಎಷ್ಟಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಎಷ್ಟಾಗಿಲ್ಲ, ಇದರದೆಲ್ಲ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಾಪರಾಗಿ ಕಳಿಸ್ಬೇಕು. ಇದು ಪಾಲಿಟಿಕ್ಸ್ ಮಾಡೋದಲ್ಲ. ಇದು ಏನಾದರೂ ಈಗ ಕಳೆದ 12 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ನೀತಿ ಹೆಂಗಾಗಿದೆ ಅಂತಂದ್ರೆ, ಮಳೆ ಜಾಸ್ತಿ ಆದರೂ ಅದಕ್ಕೆ ಮೋದಿಯವ್ರ ಕಾರಣ, ಮಳೆ ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿಯವ್ರ ಕಾರಣ, ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಈ ರೀತಿಯಾಗಿ ಒಂದು ಮಾತನಾಡುವಂಥ ಒಂದು ಕೇಂದ್ರ ಸರ್ಕಾರ ಕಾರಣ ಅನ್ನುವಂಥ ಒಂದು ಈ ಧೋರಣೆ ಏನಿದೆಯಲ್ಲ, ಈ ಧೋರಣೆಯನ್ನು ಇವರು ಕೈ ಬಿಡಬೇಕು. ಒಟ್ಟಿನಲ್ಲಿ ಬರದ ಬೇಗೆಯಲ್ಲಿ ಜನ ತತ್ತರಿಸ್ತಿರೋ ಈ ಹೊತ್ತಿನಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ರಾಜಕೀಯ ವಾಕ್ಸಮರ ಮಾತ್ರ ತಾರಕಕ್ಕೇರಿದೆ. ಜನರ ಮೇಲೆ ಯಾವಾಗ ಕರುಣೆ ತೋರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.